ಶೀರ್ಷಿಕೆ ಅನ್ನ ಬೇಕೋ ಮಣ್ಣು ಬೇಕು. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಮನುಷ್ಯ ಆಗ ಚೆನ್ನಾಗಿ ತಿಂದ್ಕೊಂಡು ಅಣ್ಣ ಬ್ರಹ್ಮನನ್ನು ಗೌರವಿಸ್ಕೊಂಡು ಹೊಟ್ಟೆ ತುಂಬ ಅನ್ನ ತಿಂದು ಸುಖವಾಗಿದ್ದ. ಇವತ್ತು ಅವನಿಗೆ ಅನ್ನದ ಬದಲಾಗಿ ಮಣ್ಣು ತಿನ್ನೋ ಪರಿಸ್ಥಿತಿ ಬಂದಿದೆ. ಯಾಕೆ ಮಣ್ಣು ತಿನ್ನೋ ಪರಿಸ್ಥಿತಿ ಬಂದಿದೆ? ಅದಕ್ಕೆ ಕಾರಣ ಯಾರು? ಹಾಗಾದ್ರೆ ಈ ಕವಿತೆ ಕೇಳೋಣ. ಅನ್ನ ಬೇಕೋ ಮಣ್ಣು ಬೇಕೋ, ಆಸೆ ಇರಲಿ ಮಾನವ, ದುರಾಸೆ ಬೇಡ ಮಾನವ. ಆಸೆ ಇರಲಿ ಮಾನವ, ದುರಾಸೆ ಬೇಡ ಮಾನವ. ದುರಾಸೆಯಿಂದ ನಿನಗೆ ದುಃಖ ದಕ್ಕುವುದಯ್ಯ, ದುರಾಸೆಯಿಂದ ನಿನಗೆ ದುಃಖ ದಕ್ಕುವುದಯ್ಯ. ದುಃಖ ಉಕ್ಕಿ ಬಂದರೆ ನಿನ್ನ ಹೃದಯ ನಿಲ್ಲುವುದಿಲ್ಲವಯ್ಯ. ಸುಮ್ಮನೇಕೆ ಸಾಯುವೆ ನೀನು ತಿಳಿದು ನೋಡಯ್ಯ, ಸುಮ್ಮನೇಕೆ ಸಾಯುವೆ ನೀನು ತಿಳಿದು ನೋಡಯ್ಯ. ಆಸೆ ಇರಲಿ ಮಾನವ, ದುರಾಸೆ ಬೇಡ ಮಾನವ. ದುರಾಸೆಯಿಂದ ನಿನಗೆ ದುಃಖ ದಕ್ಕುವುದಯ್ಯ. ಕಂಡದ್ದೆಲ್ಲ ಬೇಕೆನ್ನುವ ಮಂದ ಬುದ್ಧಿಯ ಮಾನವ, ಎಲ್ಲವೂ ನನಗಿರಲೆಂದರೆ ನೀನಾಗುವೆ ದಾನವ. ಮಾನವನಾಗಿ ಹುಟ್ಟಿದ ನೀನು ದಾನವನಾದರೆ ಹೇಗೆ? ಅಂದಿನ ಅಸುರರಂತೆ ಹಸು ನೀಗುವೆ ಕೊನೆಗೆ, ಅಂದಿನ ಅಸುರರಂತೆ ಹಸು ನೀಗುವೆ ಕೊನೆಗೆ. ಆಸೆ ಇರಲಿ ಮಾನವ, ದುರಾಸೆ ಬೇಡ ಮಾನವ. ದುರಾಸೆಯಿಂದ ನಿನಗೆ ದುಃಖ ದಕ್ಕುವುದಯ್ಯ. ದುರಾಸೆ ತರುವ ದುಃಖಕ್ಕೆ ಬಲಿಯಾಗುವೆ ಏಕೆ? ದುರಾಸೆಯಿಂದ ನೀ ದೂರವಾದರೆ ಸುಖವಿದೆ ಜೀವಕ್ಕೆ. ಸತ್ಯವಿದು ಮಿಥ್ಯವೆಲ್ಲ ತಿಳಿಯಲೆ ಮಂಕೆ, ತಿಳಿಯದೆ ಹೋದರೆ ನೀ ಹೋಗುವೆ ನರಕಕ್ಕೆ, ತಿಳಿಯದೆ ಹೋದರೆ ನೀ ಹೋಗುವೆ ನರಕಕ್ಕೆ. ಆಸೆ ಇರಲಿ ಮಾನವ, ದುರಾಸೆ ಬೇಡ ಮಾನವ. ದುರಾಸೆಯಿಂದ ನಿನಗೆ ದುಃಖ ದಕ್ಕುವುದಯ್ಯ. ತೊರೆದು ಬಿಡು ನೀನೀಗಲೇ ದುರಾಸೆಯನ್ನು, ದುರಾಸೆಗೆ ದಾಸನಾದರೆ ಮಣ್ಣು ಮುಕ್ಕುವೆ ನೀನು, ದುರಾಸೆಗೆ ದಾಸನಾದರೆ ಮಣ್ಣು ಮುಕ್ಕುವೆ ನೀನು. ಅನ್ನ ಬೇಕೋ ಮಣ್ಣು ಬೇಕೋ ಯೋಚಿಸು ನೀನು, ಅನ್ನ ಬೇಕೋ ಮಣ್ಣು ಬೇಕೋ ಯೋಚಿಸು ನೀನು. ಸುವಿಚಾರಿ ನೀನಾದರೆ ಅನ್ನ ಬ್ರಹ್ಮ ಕಾಣುವನು. ಆಸೆ ಇರಲಿ ಮಾನವ, ದುರಾಸೆ ಬೇಡ ಮಾನವ. ದುರಾಸೆಯಿಂದ ನಿನಗೆ ದುಃಖ ದಕ್ಕುವುದಯ್ಯ. ದುಃಖ ಉಕ್ಕಿ ಬಂದರೆ ನಿನ್ನ ಹೃದಯ ನಿಲ್ಲುವುದಿಲ್ಲಯ್ಯ, ದುಃಖ ಉಕ್ಕಿ ಬಂದರೆ ನಿನ್ನ ಹೃದಯ ನಿಲ್ಲುವುದಿಲ್ಲಯ್ಯ. ಸುಮ್ಮನೇಕೆ ಸಾಯುವೆ ನೀನು ತಿಳಿದು ನೋಡಯ್ಯ, ಸುಮ್ಮನೇಕೆ ಸಾಯುವೆ ನೀನು ತಿಳಿದು ನೋಡಯ್ಯ.